ಮಾಡ್ಬೇಕಂತ ಕಾನೂನು ಇರೋದು. ತಾವು ದಯಮಾಡಿ ಪುನರ್ ಪರಿಶೀಲನೆ ಮಾಡಿ. ಏನೀಗ ನಿಮಗೆ GPS ಆಧಾರಿತವಾಗಿ ಅದನ್ನ ಚೆಕ್ ಮಾಡಬಹುದು. ಮತ್ತೆ ತಾವು ಭೇಟಿ ಕೊಟ್ಟಂತ ವಿಡಿಯೋಸ್ ಇದೆ, ಫೋಟೋಸ್ ಇದೆ, ಅವರು GPS ಫೋಟೋ ಇದೆ ಅವ್ರ ಹತ್ರ. ಅವೆಲ್ಲಗಳನ್ನು ನೋಡಿ ಮತ್ತೆ ಮುಖ್ಯವಾಗಿ ಫಾರೆಸ್ಟ್ ನವರ ಒಪಿನಿಯನ್ ತಗೊಂಡು ಏನು ಫಾರೆಸ್ಟಿನ 100 ಮೀಟರ್ ಬಫರ್ ಝೋನ್ ಇದೆ, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಮಂಜೂರು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ದಯಮಾಡಿ ಇವೆಲ್ಲಗಳನ್ನ ಒಳಗೊಂಡಂತೆ ತಾವು ತನಿಖೆ ಮಾಡಿ. ಯಾಕಂದ್ರೆ ಬರೀ ಕಮಿಟಿಯವರ ಮೇಲೆ ತಾವು ಹೇಳ್ಬೇಡಿ. ಯಾಕಂದ್ರೆ ಇರತಕ್ಕಂಥ ಸದಸ್ಯರಿಗೆ ಕಾನೂನು ಅರಿವಿಲ್ಲ. ಅದಕ್ಕೋಸ್ಕರ ತಹಸೀಲ್ದಾರ್ ಅವ್ರನ್ನ ಕಾರ್ಯದರ್ಶಿ ಮಾಡಿರ್ತಾರೆ. ತಾವು ದಯಮಾಡಿ ಅಧಿಕಾರಿಯವರು ಕಾನೂನನ್ನು ಅವ್ರಿಗೆ ತಿಳಿಯುವ ಮುಖಾಂತರ ಇವರಿಗೆ ನ್ಯಾಯ ಕೊಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇದೇ ಆಫೀಸಿನ ಮುಂಭಾಗದಲ್ಲಿ ಅರಬೆತ್ತಲೆವಾಗಿ ಗ್ರಾಮಸ್ಥರು ಮತ್ತೆ ಸಮಿತಿಯ ಸಮ್ಮುಖದಲ್ಲಿ ನಾವು ಅರಬೆತ್ತಲೆ ಮಾಡಿ ಇಡೀ ರಾಜ್ಯಾದ್ಯಂತ ಗಮನ ಸೆಳೆಯುವಂತ ಕೆಲಸ ಮಾಡಬೇಕಂತ ಅಂತ ಹೇಳ್ತಾ ಇವತ್ತು ನಾವು ಎಲ್ಲರೂ ಸೇರಿ ನಿಮ್ಗೆ ಮನವಿ ಕೊಡ್ತಾ ಇದ್ದೀವಿ. ದಯಮಾಡಿ ಇದಕ್ಕೆ ತಾವು ಸ್ಪಂದಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಒಂದು ಬಗರ್ಕುಂದ್ ಸಮಿತಿ ಅಧ್ಯಕ್ಷರು ಮತ್ತೆ ಸದಸ್ಯರು ಮಾಡಿದ್ದೇವೆ, ಮತ್ತೊಂದು ಮಾನ್ಯ ತಹಸೀಲ್ದಾರ್ ಮಾಡಿದ್ದೇವೆ.